ಫಯಾಜ್ ಎಂಬಾತನಿಂದ ರಾಕೇಶ್ ಎಂಬ ಯುವಕನ ಹತ್ಯೆಯಾಗಿದೆ. ಮಲಗಿದ್ದ ಯುವಕನನ್ನ ಎಳ್ಕೊಂಡು ಬಂದು ಹಿಗ್ಗಾಮುಗ್ಗ ಥಳಿಸಿ ಕೊಲೆ ಮಾಡಲಾಗಿದೆ. ಯಾದಗಿರಿ ನಗರದ ಶಹಾಪುರ್ ಪೇಟ್ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಫಯಾಜ್ ಹಾಗೆ ಸಹಚರರ ಮೇಲೆ ಕೊಲೆ ಮಾಡಿದಂತಹ ಆರೋಪ ಕೇಳಿಬಂದಿದೆ. ನಿನ್ನೆ ರಾತ್ರಿ 10:30 ವೇಳೆಗೆ ಕೊಲೆಯಾದರೂ ಇನ್ನೂ ಕೂಡ ಕೇಸ್ ದಾಖಲಾಗಿಲ್ಲ. ಕೊಲೆ ನಡೆದು 18 ಗಂಟೆಗಳ ಬಳಿಕ ಮರಣೋತ್ತರ ಪರೀಕ್ಷೆಗೆ ಸದ್ಯ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ದೃಶ್ಯದಲ್ಲಿ ರಾಕೇಶ್ನ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆರೋಪಿ ಫಯಾಜ್ ಫೋಟೋನ ಗಮನಿಸ್ತಾ ಇದ್ದೀರಿ. ಇದೇ ಫಯಾಜ್ ರಾಕೇಶ್ನನ್ನ ಹತ್ಯೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಮಲಗಿದ್ದಂತಹ ಯುವಕನನ್ನ ಎಳ್ಕೊಂಡು ಬಂದು ಹಿಗ್ಗಾಮುಗ್ಗ ಥಳಿಸಿ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾದಗಿರಿ ನಗರದ ಶಹಾಪುರ್ ಪೇಟ್ ಬಡಾವಣೆಯಲ್ಲಿ ಆಗಿರುವಂತಹ ಕೃತ್ಯ ಇದು. ಸದ್ಯ ಫಯಾಜ್ ಹಾಗೆ ಆತನ ಸಹಚರರ ಮೇಲೆ ರಾಕೇಶ್ನನ್ನ ಕೊಲೆಗೈದಂತಹ ಆರೋಪ ಕೇಳಿ ಬಂದಿದೆ. ನಿನ್ನೆ ರಾತ್ರಿ 10:30 ವೇಳೆಗೆ ಕೊಲೆ ನಡೆದ್ರೂ ಕೂಡ ಇನ್ನೂ ಕೂಡ ಕೇಸ್ ದಾಖಲಾಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ರಾಕೇಶ್ ಹಾಗೆ ಫಯಾಜ್ಗೆ ಏನ್ ಸಂಬಂಧ? ಈಗ ಫಯಾಜ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು ಯಾಕೆ? ನಿನ್ನೆ ರಾತ್ರಿ ನಡೆದಿದ್ದೇನು? ಹೌದು ವಿದ್ಯಾಶ್ರೀ, ಏನ್ ಹೇಳ್ಬೇಕಂತಂದ್ರೆ ಏನು ಈ ರಾಕೇಶ್ ಅನ್ನುವಾತ ಏನು ಫಯಾಜ್ ಅನ್ನಂತ ಏನು ಆರೋಪಿ ಇದನ್ನ ಕೊಲೆ ಮಾಡಿದಂತ ಆರೋಪಿ, ಆತನ ಮನೆಯಲ್ಲಿ ಏನು ರೊಟ್ಟಿ ಕೇಂದ್ರನ ರೊಟ್ಟಿ ತಯಾರಿಸಿ ಮಾರಾಟ ಮಾಡಲಾಗ್ತಿರ್ತದೆ. ಈ ಹಿನ್ನೆಲೆಯಲ್ಲಿ ರಾತ್ರಿ 10 ಗಂಟೆ ಸುಮಾರಿಗೆ ಈ ರಾಕೇಶ್ ಎಂಬ ಯುವಕ ಆ ಫಯಾಜ್ನ ಮನೆಗೆ ಹೋಗಿ ಬಾಗಿಲು ಬಡಿದು ಏನು ರೊಟ್ಟಿ ಕೊಡಿ ಅಂತ ಕೇಳ್ತಾನೆ. ಹೀಗಾಗಿ ಆ ವೇಳೆ ಅಲ್ಲಿ ಮನೆಯಲ್ಲಿದ್ದಂತಹ ಮಹಿಳೆ ಮತ್ತು ಹಾಗೂ ರಾಕೇಶ್ ಮಧ್ಯೆ ಕೆಲ ವಾಗ್ವಾದ ನಡೆಯುತ್ತೆ. ಹೀಗಾಗಿ ರಾಕೇಶ್ ಕೂಡ ರೊಟ್ಟಿ ಪಡೆಯದೆ ವಾಪಸ್ ಮನೆಗೆ ಬಂದು ಊಟ ಮಾಡಿ ಮಲಗಿರ್ತಾನೆ. ಇದೇ ಒಂದು ವಿಷಯ ಫಯಾಜ್ಗೆ ತಿಳಿದು ಈ ಫಯಾಜ್ ತನ್ನ 4 ಸಂಗಡಿಗರೊಂದಿಗೆ ಏನು ರಾಕೇಶ್ ಮಲಗಿರ್ತಾನೆ ಮನೆಗೆ, ಆ ಮನೆಗೆ ಹೋಗಿ ಆ ಮನೆಯಲ್ಲಿ ಮಲಗಿದಂತಹ ರಾಕೇಶ್ನ ತಂದು ಹಿಗ್ಗಾಮುಗ್ಗ ಥಳಿಸಿ ಕೊಲೆ ಮಾಡಿರ್ತಾನೆ. ನಿನ್ನೆ ರಾತ್ರಿ 10:30 ಸುಮಾರಿಗೆ ಈ ಘಟನೆ ನಡೆದರೂ ಕೂಡ ಇದುವರೆಗೂ ಕೂಡ ಏನು ಯಾದಗಿರಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇದುವರೆಗೂ ಕೂಡ FIR ದಾಖಲಿಸದೇ ಇರೋದು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಎಲ್ಲೋ ಒಂದ್ ಕಡೆಗೆ ವೈಫಲ್ಯಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಈ ಇಂದು ಬೆಳಗ್ಗೆ ಯಾದಗಿರಿ ನಗರದ ಏನು ಸುಭಾಷ್ ಚೌಕ್ ಬಳಿ ಏನು ಬಿಜೆಪಿ ಪಕ್ಷದಿಂದ ನೇರ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತಿರುತ್ತೆ. ಅದೇ ಸಂದರ್ಭದಲ್ಲಿ ಯಾದಗಿರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ವೆಂಕಟರೆಡ್ಡಿ ಮುತ್ನಾಳ್ ಅವರು ಈ ಘಟನೆಯನ್ನ ತೀವ್ರವಾಗಿ ಖಂಡನೆ ಮಾಡಿದಂತ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸ್ ಇಲಾಖೆ ಖುದ್ದು ಎಚ್ಚೆತ್ತುಕೊಂಡು SP ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗ ರಾಕೇಶ್ನ ಮೃತದೇಹವನ್ನ ಏನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿರುವಂತಹದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.